ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಕುಳಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಡೆ, ಅಲ್ಲಿಂದ ಬರುವ ಸುದ್ದಿಯ ಕಡೆ ಗಮನ ಇಟ್ಕೊಂಡು ಕುಳಿತಿದ್ರು ಎಚ್ ಡಿ ರೇವಣ್ಣ. ಸಮಾಧಾನಕರ ಸುದ್ದಿ ಬಂದಿಲ್ಲ. ಅವರ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿದೆ. ಮತ್ತೆ ನಿರಾಸೆ. ಎಚ್ ಡಿ ರೇವಣ್ಣನವರ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿದೆ. ಬಹಳ ಬಲವಾದ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್. ಎಚ್ ಡಿ ರೇವಣ್ಣವರಿಗೆ ಜಾಮೀನು ಕೊಡಬೇಕು ಅಂತ. ಜಾಮೀನು ಕೊಡಲಿಲ್ಲ, ನಿರಾಕರಿಸಲೂ ಇಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆಯನ್ನು ಮುಂದೂಡ್ತು ಸೋಮವಾರಕ್ಕೆ. ACMM ಕೋರ್ಟ್ ಎಚ್ ಡಿ ರೇವಣ್ಣನವರನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸ್ತು. ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ರೇವಣ್ಣನವರ ಪರವಾಗಿ ಮೂರ್ತಿ ಡಿ ನಾಯಕ್ ವಾದ ಮಂಡಿಸಿದ್ರು. ಪ್ರಕರಣ ಅಂಡರ್ ಇನ್ವೆಸ್ಟಿಗೇಷನ್ ಇದೆ, ಹೊರಗಡೆ ಬಂದ್ರೆ ಸಾಕ್ಷ್ಯಗಳ ಮೇಲೆ ಒತ್ತಡ ಹಾಕ್ತಾರೆ, ಇವರು ಹೆದರಿಸ್ತಾರೆ, ಪ್ರಭಾವಿಗಳಿದ್ದಾರೆ, ಜಾಮೀನು ಕೊಡಬೇಡಿ ಅಂತ SIT ಇಂದ ವಾದ ಮಂಡಿಸಲಾಯಿತು. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಇಂಟ್ರೆಸ್ಟಿಂಗ್ ಇತ್ತು ಸಿ ವಿ ನಾಗೇಶ್ ಅವರ ವಾದ. ಪ್ಲೇನ್ ಹೈಜಾಕ್ ಪ್ರಕರಣವನ್ನೆಲ್ಲ ಉಲ್ಲೇಖಿಸಿದ್ರು. ಅಲ್ಲೇ ಇದ್ರಿ ನೀವು ಕೋರ್ಟಲ್ಲಿ, ಏನೇನಾಯ್ತು? ಖಂಡಿತ ಅಜಿತ್, ಇವತ್ತು ರೇವಣ್ಣ ಅವರಿಗೆ ಜಾಮೀನು ಕೊಡಿಸ್ಲೇಬೇಕು ಅನ್ನುವಂತ ಆಟಕ್ಕೆ ಬಿದ್ದಂತೆ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರ ವಾದವನ್ನ ಮಾಡ್ತಾ ಇದ್ರು. ಅಂದ್ರೆ ಸಿ ವಿ ನಾಗೇಶ್ ಅವರ ವಾದಕ್ಕೂ ಮತ್ತೆ SPP ವಾದಕ್ಕೂ ಎರಡು ಡಿಫರೆನ್ಸ್ ಇತ್ತು. ಅಂದ್ರೆ ಸಿ ವಿ ನಾಗೇಶ್ ಅವರು ಕಿಡ್ನಾಪ್ ಪ್ರಕರಣವನ್ನ ಪ್ರತ್ಯೇಕ ಪ್ರಕರಣವನ್ನಾಗಿ ನೋಡಿದ್ರು. ಈ ಪ್ರಕರಣ ಈ ಒಂದು ಕಿಡ್ನಾಪ್ ಅಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಒಂದು ಕಿಡ್ನಾಪ್ ಪ್ರಕರಣ ಆಗ್ಬೇಕು ಅಂದ್ರೆ ಅವ್ರನ್ನ ಫೋರ್ಸ್ಫುಲಿ ತೆಗೆದುಕೊಂಡು ಹೋಗ್ಬೇಕು, ಅವ್ರಿಗೆ ಕೊಲೆ ಮಾಡುವಂತದ್ದ ಅಥವಾ ಅವರಿಂದ ಏನಾದ್ರು ಒಂದು ಕೆಲಸ ಇಂಥ ಕೆಲಸ ಮಾಡದೇ ಇದ್ರೆ ನೀವು ನಿಮ್ಮನ್ನ ಕೊಲೆ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ ಅನ್ನುವಂಥದ್ದು ಇರ್ಬೇಕು. ಆದ್ರೆ ಇಲ್ಲಿ ಯಾವುದು ಆಗಿಲ್ಲ. ಅವರ ತಾಯಿಗೆ ಹೇಳಿ ಕರ್ಕೊಂಡು ಹೋದ್ರೆ ಹೊರತು ಇಲ್ಲಿ ಯಾವ್ದು ಸುಳ್ಳು ಹೇಳಿರುವಂತದ್ದು, ಬಲ ಪ್ರಯೋಗ ಮಾಡಿರುವಂತದ್ದು ಆಗಿಲ್ಲ. ಮತ್ತೆ ಆರೋಪಿ ವಿರುದ್ಧ ಯಾವುದೇ ರೀತಿಯಿಂದ ಇದುವರೆಗೂ ಒಂದೇ ಒಂದು ಸಾಕ್ಷಿಯನ್ನು ಕೂಡ ನೀಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ರೇವಣ್ಣ ಅವ್ರನ್ನ ಕೇವಲ ಒಂದು ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದ ಪ್ರಕರಣವನ್ನ ಮಾಡಲಾಗಿತ್ತು ಅನ್ನುವಂಥದ್ದು. ಮತ್ತೆ 364A ಅನ್ನುವಂತ ಒಂದು ಪ್ರಕರಣವನ್ನ ಅಂದ್ರೆ ಆ ಸೆಕ್ಷನ್ ಹೇಗೆ ಈ ಪ್ರಕರಣಕ್ಕೆ ಅನ್ವಯ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಒಂದು ಅಂದ್ರೆ ಪ್ಲೇನ್ ಹೈಜಾಕ್ ಪ್ರಕರಣವನ್ನ ಉಲ್ಲೇಖವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಆ ಪ್ರಕರಣವನ್ನ ನಾವು ಇಲ್ಲಿ ನೋಡೋದಾದ್ರೆ ಒಂದು ಪ್ಲೇನ್ ಹೈಜಾಕ್ ಅನ್ನ ಮಾಡಿ ಅದನ್ನ ಬೇರೆ ಕಡೆ ತಗೊಂಡೋಗಿ ಇಟ್ಕೊಂಡು ಉಗ್ರರನ್ನ ಬಿಡುಗಡೆ ಮಾಡಿ ಅನ್ನುವಂದ್ರೆ ಅವನು ಕೆಲವು ವ್ಯಕ್ತಿಗಳನ್ನ ತೆಗೆದುಕೊಂಡು ಒಂದ್ ಕಡೆ ಇಟ್ಟಿದ್ದು ಅದಾದ ನಂತರ ಒಂದು ಬೇಡಿಕೆಯನ್ನ ಇಡ್ತಾರೆ. ಸೊ ಈ ಬೇಡಿಕೆಯಿಂದಾಗಿ ನಾವು ಇವ್ರನ್ನ ಬಿಡ್ತೀವಿ ಅನ್ನುವಂಥದ್ದಾಗ್ಲಿ ಅಥವಾ ಅವ್ರ ಬಲ ಪ್ರಯೋಗ ಮಾಡುವಂತದ್ದಾಗ್ಲಿ ಮಾಡ್ಬೇಕು, ಆಗ್ಲೇ ತಿದ್ದುಪಡಿ ಆಗಿದ್ದು ಈ 364 ಸೆಕ್ಷನ್ಗೆ ಎ ಅನ್ನುವಂಥದ್ದು. ಸೊ ಅದಲ್ಲದೆ ಒಬ್ಬ ವ್ಯಕ್ತಿಯನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತೆಗೆದುಕೊಂಡು ಇಡುವಂತದ್ದು ಆವಾಗ ಅಪ್ಲೈ ಆಗುತ್ತೆ. ಈ ಒಂದು ಸೆಕ್ಷನ್ ರೇವಣ್ಣ ಅವರ ವಿರುದ್ಧ ಅಪ್ಲೈ ಮಾಡ್ಲಿಕ್ಕೆ
ಸಾಧ್ಯನೇ ಇಲ್ಲ. ಹಾಗಾಗಿ ಈ ಪ್ರಕರಣವನ್ನ ನೀವು ಕಿಡ್ನಾಪ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಏನಿದೆ ಅವ್ರ ಹತ್ರ ಏನೋ ಸಾಕ್ಷಿಗಳು ಏನ್ ಇದುವರೆಗೆ ಕಲೆಕ್ಟ್ ಮಾಡಿದ್ದಾರೆ, ಕೇವಲ 164 ಹೇಳಿಕೆಯನ್ನ ನಾವು ದಾಖಲಿಸಬೇಕು ಅಂತಾರೆ. ಅಂದ್ರೆ ವೆಹಿಕಲ್ ಅನ್ನ ಯಾವ ವೆಹಿಕಲ್ ಕರ್ಕೊಂಡು ಹೋದ್ರು ಅದನ್ನ ವೆಹಿಕಲ್ ಅನ್ನ ನಾವು ಜಪ್ತಿ ಮಾಡ್ಬೇಕು ಅನ್ನುವಂಥದ್ದು, ಮತ್ತೆ 161 ಹೇಳಿಕೆಯನ್ನ ದಾಖಲಿಸಿದ್ವಿ, 164 ಮಾಡ್ಬೇಕು ಅನ್ನುವಂಥದ್ದು, ಈ ರೀತಿಯಾದಂತ ಕ್ಷುಲ್ಲಕ ಕಾರಣಗಳನ್ನ ಕೊಡುವ ಮೂಲಕ ಅವ್ರನ್ನ ಬಿಡುಗಡೆ ಮಾಡಬೇಡಿ, ನ್ಯಾಯಾಂಗ ಬಂಧನಕ್ಕೆ ನೀಡಿ ಅನ್ನುವಂತ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ಹಾಗಾಗಿ SIT ಏನ್ ಮಾಡಿದೆ ಅದು ಯಾವುದೂ ಸರಿಯಾದಂತ ಕ್ರಮದಲ್ಲಿಲ್ಲ. ಒಂದು ಪ್ರಾದೇಶಿಕ ಪಕ್ಷವನ್ನ ತುಳಿಯುವಂತ, ಅಂದ್ರೆ ಅವ್ರನ್ನ ಚಾರಿತ್ರ್ಯವಧೆ ಮಾಡುವಂತದ್ದು, ಅವರ ವರ್ಚಸ್ಸಿಗೆ ಧಕ್ಕೆ ತರುವಂತದ್ದು, ಮತ್ತೆ ಒಂದು ರಾಷ್ಟ್ರೀಯ ಪಕ್ಷಕ್ಕೂ ಈ ಮೂಲಕ ಒಂದು ರಾಷ್ಟ್ರೀಯ ಪಕ್ಷಕ್ಕೂ ಕೂಡ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸವನ್ನ ಈ ಒಂದು SIT ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಕಿಡ್ನಾಪ್ ಅಥವಾ ಅಬ್ಡಕ್ಷನ್ ಅನ್ನುವಂತ ಅಂದ್ರೆ ಅಪಹರಣ ಅಥವಾ ಒತ್ತೆಯಾಳು ಪ್ರಕರಣ ಅಂತ ನೋಡ್ಲೇಬಾರ್ದು, ಅವ್ರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ಪ್ರಮುಖವಾದ ವಾದವನ್ನ CV ನಾಗೇಶ್ ಅವರು ಮಾಡ್ತಾರೆ. ಅವರ ವಾದ ಸುಮಾರು ಒಂದು ಕಾಲು ಗಂಟೆ ಆದ ನಂತರ ಜೈನಾ ಕೊಠಾರಿ ಅವರು SPP ಆಗಿ ನಿನ್ನೆ ಅಷ್ಟೇ ಏನೋ ಆಯ್ಕೆ ನೇಮಕ ಆದಂತೆ ಜೈನಾ ಕೊಠಾರಿ ಅವರು ವಾದ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಇದನ್ನ ಕೇವಲ ಕಿಡ್ನಾಪ್ ಪ್ರಕರಣ ಅಂತ ನೋಡಬಾರದು ನ್ಯಾಯಾಲಯ. ಸೊ ಈ ಪ್ರಕರಣ ಆಗಿರುವಂತದ್ದೇ ಆರೋಪಿ ರೆಸ್ಟೋರೆಂಟ್ ಇರುವಂತಹ ಆರೋಪಿಯ ಮಗನ ಮೇಲೆ ಸಾಕಷ್ಟು ಕೇಸ್ಗಳಾಗ್ತಾ ಇದೆ. ಆತನದ್ದೇ ವಿಡಿಯೋಗಳು ಈಗ ಹರಿಬಿಡ್ಲಾಗಿದೆ. ಅಂತಹ ಒಂದಷ್ಟು ವಿಡಿಯೋದಲ್ಲಿರುವುದು ಒಬ್ಬ ಮಹಿಳೆಯನ್ನ ಕರ್ಕೊಂಡು ಬಂದು ಅವರಿಗೆ ಎದುರಿಸುವ ಮೂಲಕ ಬೇರೆಯವರಿಗೆ ಸಂದೇಶವನ್ನ ನೀಡುವಂತ ಕೆಲಸಗಳ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇವ್ರನ್ನೇನಾದ್ರೂ ಈ ಪ್ರಕರಣದಲ್ಲಿ ಬಿಟ್ಟಿದ್ದೇ ಆದಲ್ಲಿ ಸೊ ಅದರಲ್ಲಿ ಈ ಬೇರೆಯವರಿಗೆ ಬೆದರಿಸ್ತಾರೆ, ಮತ್ತೆ ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳಿರ್ತದೆ. ಮತ್ತೆ ಈಗಾಗಲೇ ಅವರ ಮಗ ಪ್ರಮುಖ ಆರೋಪಿ ಹಲವು ಪ್ರಕರಣಗಳಲ್ಲಿ ಹಲವು ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಂತ ಏನು ಮಗ ಏನಿದಾನೆ ಆತ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಸೊ ಅವರಿಗೆ ಸಹಾಯವನ್ನ ಮಾಡಲಾಗುತ್ತೆ, ಒಂದು SIT ಅವರ ತನಿಖೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗೆ ಹಲವು ಕಾರಣಗಳನ್ನ ನೀಡುವ ಮೂಲಕ ಜೈನಾ ಕೊಠಾರಿ ಅವರು ಅವರಿಗೆ ಜಾಮೀನನ್ನ ಕೊಡಬಾರದು ಅನ್ನುವಂತ ಒಂದು ವಾದವನ್ನ ಮಂಡಿಸ್ತಾರೆ. ಜೊತೆಗೆ ವಾದ ಮಂಡಿಗೆ ಆದ ನಂತರ ಒಂದು ಪೊಲೀಸ್ ರೆಕಾರ್ಡ್ ಅನ್ನ ನೀವು ಸಲ್ಲಿಕೆ ಮಾಡಿಲ್ಲ, ಅಂದ್ರೆ ಆ ದಾಖಲೆಗಳನ್ನ ಸಲ್ಲಿಕೆ ಮಾಡಿಲ್ಲ, ಅದು ಸೋಮವಾರ ನೀವು ಸಲ್ಲಿಕೆ ಮಾಡಿ ಅಂತೇಳಿ ಸೂಚನೆ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಒಂದ್ ಕಡೆ SIT ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಆದೇಶ, ಅದು ಜಾಮೀನು ಮಂಜೂರಾಗ್ಲಿ ಅಥವಾ ಅದು ವಜಾ ಆಗ್ಲಿ, ಯಾವ್ದು ಆದೇಶ ಬರಬಾರ್ದು, ಇದನ್ನೇನಾದ್ರೂ ಮಾಡಿ ಸೋಮವಾರದವರೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಮೇಲ್ನೋಟಕ್ಕೆ ಇಟ್ಕೊಂಡಂತೆ ಕಾಣ್ತಾ ಇತ್ತು. ಹಾಗಾಗಿ ಜೈನಾ ಕೊಠಾರಿ ಅವರು ನಮ್ಮ ಇನ್ನೂ ಹೆಚ್ಚಿನ ವಾದ ಮಂಡನೆಗೆ ಕಾಲಾವಕಾಶ ಬೇಕು, ಸೋಮವಾರಕ್ಕೆ ಮುಂದೂಡಿಕೆ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ತಾರೆ. ಸೊ ಹಾಗಾಗಿ ಕೋರ್ಟ್ ಸೋಮವಾರ ಬೆಳಿಗ್ಗೆ 11:30ಕ್ಕೆ ವಿಚಾರಣೆಯನ್ನ ಮತ್ತೆ ತೆಗೆದುಕೊಳ್ತೇವೆ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟು ಮುಂದೂಡಿಕೆ ಮಾಡ್ತು. ಆ ಸಂದರ್ಭದಲ್ಲಿ ನಾಗೇಶ್ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ SPP ಅವರು ತಮ್ಮ ಉದ್ದೇಶವನ್ನ ಸಾಧಿಸಿದ್ರು ಅನ್ನುವಂಥದ್ದು. ಅಂದ್ರೆ ಇಲ್ಲ ಒಂದ್ ಕಡೆ ಅವರ ಕ್ಲೈಂಟ್ ಅನ್ನ ಏನಾದ್ರೂ ಮಾಡಿ ಇವತ್ತು ಒಂದು ಆದೇಶವನ್ನ ಪಡ್ಕೊಳ್ಳುವ ಮೂಲಕ ಜಾಮೀನನ್ನ ಪಡ್ಕೊಂಡು ಹೊರಗಡೆ ತರಬೇಕು ಅನ್ನುವಂತ CV ನಾಗೇಶ್ ಅವರ ಉದ್ದೇಶ ಇಲ್ಲಿ ಈಡೇರ್ಲಿಲ್ಲ. ಅದನ್ನ ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸಿ ಸೋಮವಾರದವರೆಗೆ ಇದನ್ನ ಅರ್ಜಿಯನ್ನ ತೆಗೆದುಕೊಂಡು ಹೋಗ್ಬೇಕು, ವಿಚಾರಣೆ ತೆಗೆದುಕೊಳ್ಬೇಕು ಅನ್ನುವಂತ ಉದ್ದೇಶವನ್ನು ಸಾಧಿಸಿದ್ರು ಅನ್ನುವಂಥದ್ದನ್ನ ಅವರು ಉಲ್ಲೇಖವನ್ನ ಮಾಡ್ತಾರೆ. ಸೊ ಇಡೀ ಪ್ರಕರಣ ನಾವು ನೋಡ್ತಾ ಹೋದ್ರೆ ನಾಗೇಶ್ ಅವರು ಇದು ಕೇವಲ ಒಂದು ಕಿಡ್ನಾಪ್ ಅನ್ನೋ ಪ್ರಕರಣ, ಕಿಡ್ನಾಪ್ ಇಲ್ಲಿ ಅಪ್ಲೈ ಆಗೋದೇ ಇಲ್ಲ ಸೆಕ್ಷನ್ಸ್ ಅಲ್ಲಿ, ಇಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಂತ ವಾದ ಮಾಡಿದ್ರೆ ಜೈನಾ ಕೊಠಾರಿ ಅವರು ಇದನ್ನ ಕೇವಲ ಕಿಡ್ನಾಪ್ ಪ್ರಕರಣ ಅಂತ ನೋಡ್ಬೇಡಿ, ಸೊ ಇದರ ಹಿಂದೆ ಬೇರೆ ಪ್ರಕರಣಗಳಿದೆ. ಇದೇ ರೇವಣ್ಣ ಅವರ ವಿರುದ್ಧ ಮತ್ತೊಂದು ಹೊಳೆನರಸೀಪುರ ಪ್ರಕರಣದಲ್ಲಿ ಆರೋಪಿ ಇದ್ದಾರೆ, ಸೊ ಅಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಇದ್ದಾರೆ. ಸೊ ಇವ್ರಿಗೇನಾದ್ರೂ ಒಂದು ಪ್ರಕರಣವನ್ನ ಮುಚ್ಚಿಡ್ಲಿಕ್ಕೆ, ಅಂದ್ರೆ ಅವರ ಮಗನ ವಿರುದ್ಧ ಅಂದ್ರೆ ಕೇಳಿ ಬರ್ತಾ ಇರುವಂತ ಕೇಸನ್ನು ಮುಚ್ಚಿಡ್ಲಿಕ್ಕೆ ಈ ಅಪರಾಧವನ್ನ ಮಾಡಿದ್ದಾರೆ. ಈ ಅಪರಾಧದಲ್ಲಿ ಬೇಲ್ ಅನ್ನ ಸಿಕ್ಕಿದೆ, ಅದರಲ್ಲಿ ಮತ್ತಷ್ಟು ಅಪರಾಧಗಳು ಮಾಡುವ ಸಾಧ್ಯತೆಗಳಿದೆ. ಸೊ ಹಿಂಗೆ ಕನೆಕ್ಟೆಡ್ ಕ್ರೈಮ್ಸ್ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಜಾಮೀನನ್ನ ಕೊಡಬಾರದು ಅನ್ನುವಂತ ಪ್ರಮುಖವಾದಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸರ್ಕಾರದ ಪರ ಅಂದ್ರೆ SPP ಪರ ವಾದ ಇನ್ನು ಸಂಪೂರ್ಣ ಆಗಿಲ್ಲ. ಸೋಮವಾರ ವಾದ ಮಂಡನೆ ಮುಕ್ತಾಯ ಆದ್ರೆ ಇನ್ನು ಯಾವೆಲ್ಲ ಇಂಟ್ರೆಸ್ಟಿಂಗ್ ಅಂಶಗಳನ್ನ ಕೋರ್ಟ್ ಮುಂದೆ ತರ್ತಾರೆ ಅನ್ನುವಂಥದ್ದು ಇನ್ನೊಂದಷ್ಟು ಕುತೂಹಲ ಉಳ್ಕೊಂಡಿರುವಂತಹದ್ದು. ಅಜಿತ್, ಸೊ ನ್ಯಾಯಾಲಯ ಈ ಪ್ರಕರಣವನ್ನ ಬರೀ ಕಿಡ್ನಾಪ್ ಪ್ರಕರಣ ಅಂದ್ರೆ ಯಾವ FIR ಅಡಿಯಲ್ಲಿ ಇವ್ರನ್ನ ಬಂಧಿಸಲಾಗಿದೆ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ರೇವಣ್ಣ ಅವರಿಗೆ ಫೇವರೇಬಲ್ ಅನ್ಸುತ್ತೆ. ಉಳಿದ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಜೊತೆಗೆ ಇದನ್ನ ಸೇರಿಸಿ ನೋಡಿದ್ರೆ ರೇವಣ್ಣ ಅವರು ವಿರುದ್ಧ ಹೋಗುವ ಸಾಧ್ಯತೆ ಇದೆ. ಖಂಡಿತ ಅಜಿತ, ಅದೇ ರೀತಿಯಾಗಿ ಈಗ ರೇವಣ್ಣ ಪರವಾಗಿ ನಿಂತಂತ CV ನಾಗೇಶ್ ಅವರು ಅದನ್ನ ಕೇವಲ ಬಿಡಿ ಪ್ರಕರಣದಂತೆ ನೋಡ್ತಾರೆ. ಸೊ ಈ ಪ್ರಕರಣಕ್ಕೂ ಆ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಈಗ ರೇವಣ್ಣ ಅವರು ಒಂದು ರಾಜಕೀಯ ಕುಟುಂಬದಲ್ಲಿ ಇದ್ದಂತರು, ರಾಜಕೀಯ ವ್ಯಕ್ತಿ, ಅಂದ್ರೆ ಅವರು ಶಾಸಕರಿದ್ದಾರೆ. ಸೊ ಅವ್ರನ್ನ ಈ ರೀತಿಯಲ್ಲಿ ಒಂದ್ ಕಡೆ ತುಳಿಯುವಂತ ಕೆಲಸಗಳಾಗ್ತಾ ಇದೆ. ಪ್ರಾದೇಶಿಕ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರಲಿಕ್ಕೆ ಈ ರೀತಿಯಾದ ಪ್ರಕರಣಗಳಾಗ್ತಾ ಇದೆ. ಇದನ್ನ ಪ್ರತ್ಯೇಕ ಪ್ರಕರಣವನ್ನ ಆಗಿ ನೋಡ್ಬೇಕೇ ಹೊರತು ಇದನ್ನ ಬೇರೆ ಪ್ರಕರಣಗಳಿಗೆ ಅಂದ್ರೆ ಕನೆಕ್ಟ್ ಮಾಡಬಾರ್ದು ಅನ್ನುವಂತ ಮನವಿಯನ್ನ ಮಾಡ್ತಾರೆ. ಆದ್ರೆ SPP ಮಾತ್ರ
ಇದನ್ನ ಪ್ರತ್ಯೇಕ ಪ್ರಕರಣ ಅಂತ ನೋಡ್ಲೇಬಾರದು. ಸೊ ಈ ಆರೋಪಿಯ ಪುತ್ರನ ವಿರುದ್ಧ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಏನೋ ಹರಿದಾಡ್ತಾ ಇದೆ. ಆ ಎಲ್ಲದರಲ್ಲೂ ಕೂಡ ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಆ ಮಹಿಳೆಯರು ಎಲ್ಲರನ್ನೂ ಕೂಡ ಥ್ರೆಟ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಅದರ ಭಾಗವೇ ಈ ಒಂದು ಮಹಿಳೆಯನ್ನ ಥ್ರೆಟ್ ಮಾಡುವಂತ ಪ್ರಯತ್ನ ಆಗಿರುವಂತದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಬೇಲನ್ನ ಕೊಡಬಾರದು. ಹೊರಗಡೆ ಬಂದಿದ್ದೆ ಅದಲ್ಲಿ ಇವರು ಬೇರೆ ಬೇರೆ ಪ್ರಕರಣಗಳ ಸಾಕ್ಷಿಗಳ ಮೇಲೆ ಆ ಪ್ರಭಾವವನ್ನ ಬೀರ್ತಾರೆ, ಸಾಕ್ಷಿಗಳನ್ನ ನಾಶವನ್ನ ಮಾಡ್ತಾರೆ. ಇವರೇ ದೇಶ ಬಿಟ್ಟು ಹೊರಗಡೆ ಹೋಗುವಂತ ಸಾಧ್ಯತೆಗಳಿದೆ. ಮತ್ತೀಗೇನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ, ಅವರಿಗೂ ಕೂಡ ಸಹಾಯ ಮಾಡುವಂತ ಕೆಲಸಗಳಾಗಿ SIT ತನಿಖೆಗೆ ಸಾಕಷ್ಟು ಅಡ್ಡಿ ಆಗುತ್ತೆ. ಹಾಗಾಗಿ ಬೇಲನ್ನ ಕೊಡಬಾರದು ಅನ್ನುವಂತ ಮನವಿಯನ್ನ ಮಾಡಿರುವಂತದ್ದು. SPP ಅವರ ವಾದ ಇನ್ನು ಕಂಪ್ಲೀಟ್ ಆಗಿಲ್ಲ. ಸೋಮವಾರ ಕೂಡ ಇನ್ನು ಅವರ ವಾದ ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಅಜಿತ್. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.